ತೀರಕ್ಕೆ ಬಂದಿದ್ದಾಗ ಅಲ್ಲಿ ಶ್ರೀಮಾತೆಯವರು ಸ್ನಾನಘಟ್ಟದ ಅತ್ಯಂತ ಕೆಳಗಿನ ಮೆಟ್ಟಿನ ಮೇಲೆ ಕುಳಿತುಕೊಂಡು ಜಪ ಮಾಡುತ್ತಿರುವುದನ್ನು ಕಾಣ್ತಾರೆ. ದಡದ ಮೇಲೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಗೋಕುಲ ದಾಸ ತನ್ನಷ್ಟಕ್ಕೆ ದೇವಿ ಮಹತ್ವದ ಶ್ಲೋಕಗಳನ್ನ ರಾಗವಾಗಿ ಹೇಳ್ಕೊಳ್ತಾನೆ. ಆದರೆ ಆತ ಅವನ ಎಷ್ಟು ಮೆಲುಧ್ವನಿಯಲ್ಲಿ ಪಠಿಸುತ್ತಿದ್ದನೆಂದರೆ ಸುತ್ತಮುತ್ತ ಇರುವವರು ಯಾರಿಗೂ ಅದು ಕೇಳಿಸ್ತಾ ಇರಲ್ಲ, ಅಷ್ಟು ನಿಧಾನವಾಗಿ ಹೇಳ್ತಾ ಇರ್ತಾನೆ. ಇನ್ನು ಕೆಳಗಿನ ಮೆಟ್ಟಿಲಲ್ಲಿ ಜಪಲೀನರಾಗಿದ್ದ ಶ್ರೀಮಾತೆಯವರಿಗಂತೂ ಅದು ಕೇಳಿಸುವುದಕ್ಕೆ ಸಾಧ್ಯವೇ ಇರಲಿಲ್ಲ. ಗೋಕುಲದಾಸ ಶ್ಲೋಕಗಳನ್ನ ಪಠಿಸುತ್ತಾ ಸೌಮ್ಯ ಸೌಮ್ಯ ತರಶೇಷ ಸೌಮ್ಯಾಭ್ಯಸ್ತಿ ಸುಂದರಿ ಎಂಬ ಶ್ಲೋಕಕ್ಕೆ ಬಂದಾಗ ಸೌಮ್ಯ ಸೌಮ್ಯ ತರಾಶೇಷ ಸೌಮ್ಯಭ್ಯಸ್ ತತ್ವಿ ಸುಂದರಿ ಅಂತ ಎನ್ನುವಂಥ ಶ್ಲೋಕಕ್ಕೆ ಬಂದಾಗ ಶ್ರೀಮಾತೆಯವರು ಇದ್ದಕ್ಕಿದ್ದಾಗೆ ಹಿಂದಿರುಗಿ ಸ್ತೋತ್ರ ಪಠಣ ಮಾಡುತ್ತಿದ್ದವನನ್ನ ಒಮ್ಮೆ ನೋಡಿ ತಮ್ಮ ಎರಡೂ ಕೈಗಳನ್ನೆತ್ತಿ ಆಶೀರ್ವದಿಸಿ ಪುನಃ ಜಪದಲ್ಲಿ ಮಗ್ನರಾದರು. ಅಂದ್ರೆ ಆ ಸ್ತೋತ್ರವನ್ನು ಹೇಳ್ತಾ ಇದ್ದ ಹಾಗೆ ಶ್ರೀಮಾತೆಯವರು ಇದ್ದಕ್ಕಿದ್ದ ಹಾಗೆ ತಿರುಗಿ ಸ್ತೋತ್ರ ಪಠಣ ಮಾಡುತ್ತಿದ್ದಂತಹ ಗೋಕುಲದಾಸ ಡೇ ಎನ್ನುವ ವ್ಯಕ್ತಿಯನ್ನು ನೋಡಿ ತಮ್ಮ ಎರಡೂ ಕೈಗಳನ್ನು ಮೇಲೆತ್ತಿ ಆಶೀರ್ವದಿಸಿ ಪುನಃ ಅವರು ತಮ್ಮ ಜಪದಲ್ಲಿ ಮಗ್ನರಾಗ್ತಾರೆ. ಅದನ್ನ ಕಂಡ ಗೋಕುಲದಾಸ ಆಶ್ಚರ್ಯಚಕಿತನಾದ. ಆದರೆ ಅವನು ಆ ಶ್ಲೋಕಗಳನ್ನು ಅಷ್ಟು ದೂರದಲ್ಲಿ ನಿಂತು ಮೆಲುದನಿಯಲ್ಲಿ ಪಠಿಸುತ್ತಿದ್ದರೂ ಅದು ಶ್ರೀಮಾತೆಯವರ ಗಮನಕ್ಕೆ ಹೇಗೆ ಬಂದಿರಬಹುದು? ಅಲ್ಲದೆ ಆತ ದೇವಿ ಮಹತ್ವದ ಶ್ಲೋಕಗಳನ್ನು ಪಠಿಸಿದರೆ ಅವರೇಕೆ ಪ್ರತಿಕ್ರಿಯೆ ತೋರಬೇಕು? ನಿಜ, ಶ್ರೀಮಾತೆಯವರೇ ಎಲ್ಲವೂ ಆಗಿದ್ದಾರೆ. ಆದ್ದರಿಂದಲೇ ಆತ ದೇವಿ ಮಹತ್ವದ ಪಾರಾಯಣ ಮಾಡಿದ್ದಕ್ಕೆ ಅದರ ಅಂದ್ರೆ ಅದರ ಅಧಿದೇವತೆಯಾದಂತಹ ಶ್ರೀಮಾತೆಯವರಿಂದ ಅವನಿಗೆ ಆಶೀರ್ವಾದ ಸಿಗ್ತದೆ. ನೋಡಿ, ಅಂದ್ರೆ ಅವನಿಬ್ಬರಿಗೂ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೂರ ಇರ್ತಾರೆ. ಆದ್ರೂ ಶ್ರೀಮಾತೆಯವರಿಗೆ ಅದು ಕೇಳ್ತದೆ. ಕೇಳಿ ಶ್ರೀಮಾತೆಯವರು ಅತ್ಯಂತ ಸಂಪ್ರೀತರಾಗಿ ಅವನನ್ನ ಆಶೀರ್ವದಿಸ್ತಾರೆ. ಇಲ್ಲಿ ಏನು ಗೊತ್ತಾಗುತ್ತೆ? ಶ್ರೀಮಾತೆಯವರು ಯಾರು? ಸಾಕ್ಷಾತ್ ದೇವಿ. ಅದಕ್ಕೆ ಆ ದೇವಿಯ ಶ್ಲೋಕಗಳನ್ನ, ದೇವಿ ಮಹತ್ವದ ಶ್ಲೋಕಗಳನ್ನು ಹೇಳಿದಾಗ ಶ್ರೀಮಾತೆಯವರು ಅತ್ಯಂತ ಪುನೀತರಾಗಿ ಅವನನ್ನ ಆಶೀರ್ವದಿಸ್ತಾರೆ ಅಂತ ನಾವು ಗಮನಿಸಬಹುದು. ಪ್ರೊಫೆಸರ್ ಗೋಕುಲದಾಸ ಮತ್ತೊಂದು ವಿಸ್ಮಯಕರವಾದಂಥ ಘಟನೆಯನ್ನ ಮುಂದೊಮ್ಮೆ ಉದ್ಬೋಧನಾ ಎನ್ನುವಂಥ ಮಾಸಪತ್ರಿಕೆಯಲ್ಲಿ ಬರೀತಾರೆ. ನಾನು ಹಾಗೆ ಹೇಳಿದಾಗೆ ಇವತ್ತಿಗೂ ಸಹ ಉದ್ಬೋಧನಾ ಮಾಸಪತ್ರಿಕೆ ಪ್ರಿಂಟ್ ಆಗಿ ಬರ್ತದೆ. ನಾನು ಶ್ರೀಮಾತೆಯವರ ಸಂಪರ್ಕದಲ್ಲಿದ್ದ ಕೆಲವು ವರ್ಷಗಳಲ್ಲಿ ಅವರು ಒಂದು ಸಲವೂ ಕೂಡ ನಿನ್ನ ಮನೆಯಲ್ಲಿ ನೀನು ಯಾವ ಕೆಲಸ ಮಾಡುತ್ತಿದ್ದೀಯಾ, ನಿನಗೆ ಎಷ್ಟು ಜನ ಸೋದರರು, ನಿನ್ನ ತಾಯಿ ತಂದೆಯರ ಹೆಸರೇನು ಎಂದೇನು ಕೇಳಿರಲಿಲ್ಲ. ಸಾಮಾನ್ಯವಾಗಿ ನೀವೆಲ್ಲ ಆಶ್ರಮಕ್ಕೆ ಹೋದಾಗ ನೀವೇನು ಮಾಡ್ತೀರಾ, ನಿಮ್ಮ ಹೆಸರೇನು, ನಿಮ್ದೆಲ್ಲ ಪೂರ್ವಪರವನ್ನು ವಿಚಾರಿಸ್ತಾರೆ. ಈಗ ಮಾತಾಜಿ ಎಲ್ಲ ಯಾರೇ ಆಗಲಿ ಸಾಮಾನ್ಯವಾಗಿ ವಿಚಾರಿಸ್ತಾರೆ, ನೀವು ಏನು ಕೆಲಸ ಮಾಡ್ತೀರಾ, ನೀವು ಮಾಡ್ತಂಗಳು ಎಷ್ಟು, ನಿಮ್ಮ ಮನೆಯಲ್ಲಿದೆ ಏನು ಅಂತ ಎಲ್ಲವನ್ನು ಕೇಳ್ತಾರೆ. ಹಾಗೆ ಶ್ರೀಮಾತೆಯವರು ಅವ್ನಿಗೆ ಕೇಳಿರಲ್ಲ. ಆದರೆ ಒಂದು ದಿನ ನಾನು ಅವನಿಗೆ ಪ್ರಣಾಮ ಮಾಡಲು ಹೋದಾಗ ಅವರಿಗೆ ಶ್ರೀಮಾತೆಯವರಿಗೆ ಪ್ರಣಾಮ ಮಾಡಲು ಹೋದಾಗ ಅವರು ನನ್ನ ಅಣ್ಣಂದಿರಿಬ್ಬರ ಹೆಸರನ್ನ ಹೇಳಿ ಅವರು ಹೇಗಿದ್ದಾರೆ ಎಂದು ಕೇಳಿದರು.